ಸ್ನೇಹಿತರೆ ನಮಸ್ಕಾರ. ಅದ ಇವತ್ತು ಅಂದ್ರೆ ಟೋಟಲ್ 7 ಜನ ನಾಮಿನೇಷನ್ ಮಾಡಿದ್ವಿ. ಒಂದು ನಿಪ್ಪಾನಿಂದ ಅನ್ನಸಾಬ್ ಜೊಲ್ಲೆ ಅವ್ರಿ, ರಾಯಬಾಗದಿಂದ ಅಪ್ಪಸಾಬ್ ಕುಲ್ಗೋಡೆ ಅವ್ರಿ, ಯರಗಟ್ಟಿಂದ ವಿಶ್ವಾಸ್ ವೈದ್ ಅವ್ರಿ, ಸೌದತ್ತಿಂದ ವಿರೂಪಾಕ್ಷಿ ಮಾಮ್ನಿ ಅವ್ರಿ, ಬೈಲೊಂದಿಂದ ಮಾಂತೇಶ್ ದೊಡ್ಡಗೌಡ ಅವರು, ಕಿತ್ತೂರದಿಂದ ವಿಕ್ರಮ್ ಇನಾಮ್ದಾರ್, ಖಾನಾಪುರದಿಂದ ಅರವಿಂದ್ ಪಾಟೀಲ್. ಇವತ್ತು ಟೋಟಲ್ 7 ಮಂದಿ ನಾಮಿನೇಷನ್ ಮಾಡಿದ್ರಿ. ಇನ್ನು 6 ಜನನು 11ನೇ ತಾರೀಕು ಮಾಡ್ತಾರೆ. ಅಂದ್ರೆ ಟೋಟಲ್ ನಾವು 13 ಸೀಟ್ಗೆ ಇಲೆಕ್ಷನ್ ಆಗ್ತಾ ಇದ್ರಿ. ಇವತ್ತೇಳು ಅವತ್ತು 6 ಅಂದ್ರೆ 13 ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು 11 ಮಾಡೋದು ಡಿಸೈಡ್ ಮಾಡಿದ್ರಿ. 7 ಜನ ನಿಂತರು, ಟೋಟಲ್ 13 ಜನ ನಮ್ಮ ಪ್ಯಾನೆಲ್ದಿಂದ ನಾವು ನಿಲ್ಲಿಸ್ತೇವೆ. ಬಹುಶಃ ಈಗ ಅಂದ್ರೆ ನೀವೆಲ್ಲ ನೋಡಾಕಿಟ್ಟಿರಲ್ಲ, ಈ ಸಲ BCC ಬ್ಯಾಂಕ್ ಬಗ್ಗೆ ಬಹಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರು. ಅವಿರೋಧ ಆಗ್ತೋ ಇಲ್ಲೂ ಗೊತ್ತಿಲ್ಲ ರೀ. ನೋಡೋಣ 11 ತಾರೀಕಿಗೆ 3 ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತ್ರಿ. ಇನ್ನೂ ಕೆಲವೊಂದು ಯಾಕಂದ್ರೆ ಅವತ್ತು 11 ತಾರೀಕು ಮೂಡಲಿಗೆ ಮಾಡ್ತಾ ಇದ್ವಿ, ಗೋಕಾಕ್ ಮಾಡ್ತಾ ಇದೀವಿ, ಆಮೇಲೆ ನಮ್ದು ರಾಮದುರ್ಗ ರೀ, ಆಮೇಲೆ ಬೆಳಗಾವ್ ಐತಿ, ಆಮೇಲೆ ಅದರ್ಸ್ ಮಾಡ್ತೀವಿ, ಆಮೇಲೆ ಹುಕ್ಕೇರಿ ಮಾಡ್ತೀವಿ. ಅಂದ್ರೆ 13ನೇ ತಾರೀಕು ನೋಡೋಣ. ಎಲ್ಲರೂ ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು. ಸರಿ, ಏನು ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ಹಿಂಗೂ ರೆಡಿ ಇದೀವಿ, ಚುನಾವಣೆ ಅದಕ್ಕೂ ರೆಡಿ ಇದೀವಿ. ಸೊ ಬಟ್ ಈ ಸದ್ಯ ಮೇಲ್ ನೋಟಕ್ಕೆ ಚುನಾವಣೆ ಆಗೋ ಲಕ್ಷಣ ಅದಾವ, ಚುನಾವಣೆ ಆಗ್ತಾವ. ಇನ್ನೂ ಆಗಿಲ್ಲ. ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವು ಅವ್ರನ್ನ ಕ್ಯಾಂಡಿಡೇಟ್. ಆದ್ರೆ ಮೂಡಲಿಗೆ ಆಗಿಲ್ಲ, ಗೋಕಾಕ್ ಆಗಿಲ್ರಿ, ಬೆಳಗಾಂ ಆಗಿಲ್ಲ, ಅದರ್ಸ್ ಆಗಿಲ್ಲ. ಸೊ ಅದನ್ನ ಆಮೇಲೆ ಫೈನಲ್ ಈಗ ಅದನ್ನ 11 ತಾರೀಕು ಗೊತ್ತಾಗ್ತಿಲ್ಲ. 11 ತಾರೀಕು ಹೇಳ್ತಿಲ್ಲ, ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ. ಉಸ್ತುವಾರಿ ಮಂತ್ರಿ ಅವ್ರು ಬೆಂಗಳೂರು ಬಂದ ಕೂಡಲೇ ಅಂದ್ರೆ ಮೂಡಲಿಗೆ ಇರ್ಬೋದು, ಗೋಕಾಕ, ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ 11 ತಾರೀಕು ನಾವು ಒಂದು 11 ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರು ಹೇಳ್ತೀವಿ. ಇಲ್ಲ, ನಾ ಮೊದಲು ಹೇಳಿನಲ್ಲ ರೀ. ಸೊ ಚುನಾವಣೆ ಆಗ್ಬೇಕು, ಎಲ್ಲರೂ ಮತದಾರರಿಗೆ ಹೋಗಿ ಭೇಟಿ ಆಗ್ಬೇಕು, ರಿಕ್ವೆಸ್ಟ್ ಮಾಡಕ್ಕೆ 20 ವರ್ಷ ಗಂಟ್ಲೆ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ರಿ. ಅದಕ್ಕೆಲ್ಲರೂ ಅಂದ್ರೆ ಮತದಾರರಿಗೆ ಹೋಗಿ ಭೇಟಿ ಆಗ್ಬೇಕು, ಹೇಳಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು. ಇದು ಒಳ್ಳೆ ಬೆಳವಣಿಗೆ, ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ. ಅದು 105 ಜನ ಹತ್ರ ಆಕಾಂಕ್ಷಿಗಳು ಅದಾರೆ. ಅದರ್ಸ್ ಒಳಗೆ 5-6 ಜನ ಅದಾರು. ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದು ಕ್ಯಾಂಡಿಡೇಟ್ ನಾವು 11 ತಾರೀಕು ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ. ಇಲ್ಲ, ಭಾಳ ಜನ ಅಂದ್ರೆ 6-7 ಜನ ಆಕಾಂಕ್ಷಿ ಇದಾರೆ. ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡ್ತೇವೆ. ಅಲ್ಲ, ಡೆಫಿನೆಟ್ ಆಗಿ. ಯಾಕಂದ್ರೆ ಚುನಾವಣೆ ನಿಂತಾಗ್ರಿ ಎಲ್ಲರೂ ಗೆಲ್ಬೇಕಂತ ನಿಂತಾರ, ಸೋಲ್ಬೇಕಂತ ಯಾರು ನಿಲ್ಲೋದಿಲ್ರಿ. ನಾವ್ ಅಂದ್ರೆ 13ಕ್ಕೂ ಫೈಟ್ ಮಾಡ್ತೀವಿ. ಬಟ್ ಎಲ್ಲರೂ ನಾವು ವಿನ್ ಆಗೋ ಎಲ್ಲ ನಮಗ ಅಂದ್ರೆ ವಿಶ್ವಾಸ ಐತಿ, ಗೆಲ್ತವ್ರಿ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅವ್ರ ಕಡೆ ಸಂಖ್ಯಾಬಲ ಇಲ್ಲ ಅಂತಂದ್ರೂ ಕೂಡ ನಾಮಿನೇಷನ್ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಸೊ ಎಲ್ಲೋ ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಡಿಸ್ಟರ್ಬ್ ಮಾಡುವಂತ ತಂತ್ರಗಾರಿಕೆ. ಡಿಸ್ಟರ್ಬ್ ಅನ್ನೋದ್ರಲ್ಲಿ ಚುನಾವಣೆ ಒಳಗೆ ಏನು ಒಂದ್ ಕಡೆ ಹೇಳಿನಲ್ಲ, ಒಂದ್ ಕಡೆ ಜಿದ್ದಾಜಿದ್ದಿ ಚುನಾವಣೆ ಆಗ್ಬೋದು, ಕೆಲವೊಂದ್ ಕಡೆ ನಾಮಕೆ ವಾಸ್ತೆ ಚುನಾವಣೆ ಆಗ್ಬೋದು. ಕೆಲವೊಂದ್ ಜನ ಅನ್ಬೋದು ಅನ್ನ ಪೋಸ್ ಮಾಡಕ್ ಬಿಡದ ಇಲೆಕ್ಷನ್ ಮಾಡ್ಸೋಣ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು. ಅವಾಗ ನಾಮಕೆ ವಾಸ್ತೆ ಇಲೆಕ್ಷನ್ ಒಂದ್ ಕಡೆ ಜಿದ್ದಾಜಿದ್ದಿ ಆಗ್ತೈತ್ರಿ. ಬಟ್ ಎಲ್ಲಾ ಕೂಡಿ ಒಳ್ಳೆ ಜನ DCC ಬ್ಯಾಂಕ್ ಆಯ್ಕೆ ಬಂದ್, ಸೊ ಮುಂದಿನ ದಿನಮಾನದಾಗ 5 ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿರುವಂತ ರೈತರಿಗೆ, ಸಾಮಾನ್ಯ ಜನಕ್ಕೆ ಒಳ್ಳೇದ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪು ಕಡೆಯಿಂದ ನಾವು ಮಾಡ್ತೇವೆ. ಶಾಸಕರು ಮತ್ತು ಮಾಜಿ ಶಾಸಕರು ಯಾಕೆ ಪೈಪೋಟಿ ಬಿದ್ದಿದ್ದಾರೆ ಅಂತ ಈ DCC ಬ್ಯಾಂಕ್ ಅಧಿಕಾರ ಇದು ಬಹಳ ಚರ್ಚೆ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ. ಬೆಳಗಾವಿಯ ಶಾಸಕರು, ಮಾಜಿ ಶಾಸಕರು ಈ ಅಧಿಕಾರವನ್ನು ಯಾಕೆ ಹಿಡಿತಾ ಇದ್ದಾರೆ ಅಂತ ಪೈಪೋಟಿ ಬಿದ್ದಿದ್ದಾರೆ. ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ, DCC ಬ್ಯಾಂಕ್ ಡೈರೆಕ್ಟರ್ ಆದ್ರೆ ಮುಂದೆ MLA ಆಗ್ತು ಅಂತೇಳಿ ಹಿಂಗೆ ಆಸೆ ಇರ್ತಾವ್ರಿ. ಅಥವಾ ಮಾಜಿ ಶಾಸಕರು ಮತ್ತು ಅವ್ರು ಇನ್ನೂ 2022 ಇದ್ರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ. ಇದೊಂದು ಉದ್ದೇಶ ರೀ. ಇದನ್ನ ಬಿಟ್ಟು ಇನ್ನೂ ಕೆಲವೊಂದು ಜನಕ್ಕೆ ಅಂದ್ರೆ DCC ಬ್ಯಾಂಕ್ 4 ತಿಂಗಳ ಮೊದಲ ಪ್ರಚಾರ ಶುರು ಆಯ್ತಲ್ಲ ರೀ, ಏನೋ ಐತೆ ಅನ್ನತ್ತಾರ. ಅದಕ್ಕೆ ತಮ್ಮ ಮುಖಾಂತರ ಹೇಳ್ತಾನು, ಇಲ್ಲಿ TADA ಬಿಟ್ಟು ಏನೂ ಇಲ್ಲ ರೀ, ಅದಕ್ಕಂತ ದೊಡ್ಡದು ಏನೂ ಇಲ್ಲ. ದಯಮಾಡಿ ಎಲ್ಲರೂ ಕಾಂಪಿಟೇಷನ್ ಭಾಳ ಮಾಡೋದು ನನ್ನ ವಿನಂತಿರಿ. ಈಗ ನಾವೆಲ್ಲ ಒಂದು ಪ್ರೆಸ್ಟೇಜು ಅಂತ ನಮ್ಮ ಗುಂಪು ಅಧಿಕಾರ ಹಿಡಿಬೇಕಂತ ಈ ಉದ್ದೇಶ ಮಾಡತ್ತೀರಿ. ಅದಕ್ಕೆ ಹೆಚ್ಚು ಕಮ್ಮಿ ಮಾಂತೇಶ್ ಅವರು ಅದಾರ, ಇವರು ಅದಾರು,
TAD ಬಿಟ್ಟು ಏನು ಇಲ್ರಿ. ಅದಕ್ಕೆ ನೋಡಿ ದಯಮಾಡಿ ಎಲ್ಲರಿಗೂ ನಾವ್ ಹೇಳ್ತೀನಿ ಮೆಸೇಜ್ ಈಗ ಮೊನ್ನೆ ರಮೇಶ್ ಕತ್ತಿ ಹೇಳಿದ್ದಾರೆ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆರ್ಸ್ ಬರಬಾರ್ದು ಅಂತ ನನ್ನ ವಿರುದ್ಧ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದು ಹೇಳಿದ್ದಾರೆ. ಬ್ಯಾಂಕಿಂಗ್ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಇಲೆಕ್ಟ್ ಆಗಬಾರ್ದು ಅಂತ ನೀವು ಯಾರು ಹೇಳಿದ್ರು ತಮಗೆ ಅಂತ ಇದ್ದಾರೆ. ಅವ್ರ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಅಲ್ಲ, ಅವ್ರು ತಿಳ್ಕೊಂಡಾರ್ರಿ ಹಂಗ. ಅದಕ್ಕೆ ಅವ್ರಿಗೆ ಮಸ್ತ್ ಎಕ್ಸ್ಪರ್ಟ್ ಜನ ಇದಾರೆ ಈಗ ಎಲ್ಲರೂ. 50 ಜನ ಎಕ್ಸ್ಪರ್ಟ್ ಬ್ಯಾಂಕಿನೊಳಗೆ ಹೆಚ್ಚು ನಾಲೆಜ್ ಯಾರು ಇರ್ತೈತಿ ಅವ್ರು ಬರಬಾರ್ದು ಅನ್ನುವಂಥದ್ದು ಅವ್ರು ಆ ಉದ್ದೇಶ ಏನು ಇಲ್ಲ. ಎಲ್ಲರಿಗೆ ಅವ್ರಿಗೆ ಹೆಚ್ಚು ಅಭ್ಯಾಸ ಐತಿ, ಹೆಚ್ಚು ನಾಲೆಜ್ ಐತಿ. ಅವ್ರಿಗಿಂತ ಒಳ್ಳೆ ದೃಷ್ಟಿಯಿಂದ ಇಷ್ಟ. ಬರೀ 9 ತಿಂಗಳಲ್ಲಿ ನಾವು ಅದನ್ನ ಆಡಳಿತವನ್ನು ಇಟ್ಟು ಚೆನ್ನಾಗಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗ್ಯದ, 5 ಕೋಟಿ ಇದು ಪ್ರಾಫಿಟ್ ಕೂಡ ಹೆಚ್ಚಾಗ್ಯದ. ಹಲವಾರು ಕಡೆ ಉಳಿತಾಯ ಕೂಡ ಮಾಡಿದೀವಿ ನಾವು. ರಮೇಶ್ ಕತ್ತಿ ಅವರು ಈಗ ಸಲಹೆ ಕೊಟ್ಟಿದ್ದಾರೆ ಸರ್. ಈಗ ರಮೇಶ್ ಕತ್ತಿ ಅವರು ಜೊಲ್ಲೆ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಸರ್. ಒಳ್ಳೆಯವ್ರ ಸಂಘ ಮಾಡ್ಲಿಕ್ಕೆ ಜೊಲ್ಲೆ ಅವರು. ಅಲ್ಲಿ ಒಳ್ಳೆಯವ್ರ ಸಂಘ ಮಾಡಕ್ ನನಗೂ ಬುದ್ಧಿ ಐತಿ, ನಾನು ಒಳ್ಳೆಯವ್ರ ಸಂಘ ಮಾಡಿದೆ. ಅವ್ರ ಮೊದಲು ಕಲ್ಕೊಲ್ಲ ನಾನು ಹೇಳ್ತೀನಿ, ಅವ್ರ ಮೊದಲು ಕಲ್ಕೊಲ್ಲ. DCC ಬ್ಯಾಂಕ್ ಯಾರಪ್ಪನ ಅಷ್ಟೇ ಅಲ್ಲ ಅಲ್ಲ ಅಂತ ನಾವು ಅಂತ ಹೇಳಿಲ್ಲ. ಯಾರಪ್ಪನ ಆಸ್ತಿ ಅಲ್ಲ, ರೈತರ ಆಸ್ತಿ. ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಜನತೆ ಆಸ್ತಿ ಅದು. ಅದನ್ನ ಒಳ್ಳೆ ಮಾಡ್ಕೋಸ್ಕರ ಬಂದೇ ಹೊರತು ಬೇರೆದೇನಲ್ಲ. ಈ ಕನೆಕ್ಟಿವಿಟಿ ಯಾಕೆ ಎಲ್ಲರೂ MLA MLC ಬರ್ತಾ ಇದ್ದಾರೆ ಅಂತೀರಿ. ಈಗ ನೋಡ್ರಿ, ರೈತರ ಕನೆಕ್ಟಿವಿಟಿ ಹೆಚ್ಚೊಂದು ಆಗ್ತದೆ ತಿಳ್ಕೊಂಡು ಎಲ್ಲರೂ ಇಲ್ಲಿ ಬರ್ಬೇಕಂತ. ಮುಂದೆ ರಾಜಕೀಯ ಫ್ಯೂಚರ್ ಆಗ್ತೈತಿ. ನಿಮ್ಮ ವಿರುದ್ಧ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾರೆ. ಮಾಡ್ಲಲ್ರಿ, ಎಲ್ಲಾ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ. ಯಾರಿಗೇನು ಬೇಡ, ಸ್ವತಂತ್ರದ ಎಲ್ಲ ಎಲೆಕ್ಷನ್ ಆಗಿ ಸ್ವತಂತ್ರ ನಡೆದಿದೆಯಾ ಏನೂ ನಡೆದಿಲ್ಲ. ಸ್ವತಂತ್ರ ಏನೂ ಇಲ್ಲ, ಏನಿಲ್ಲ. ಎಲ್ಲ ನಮ್ದು ಕನೆಲ್ ಒಂದೇ ಅದೇ. ಎಲ್ಲರೂ ಕೂಡ ಒಂದೇ ಒಟ್ಟಾಗಿ ಮಾಡ್ತಾರೆ. ಅದೇನ್ ಪ್ರಶ್ನೆ ಬರುದಿಲ್ಲ, ಸಂಸದೇನ್ ಪ್ರಶ್ನೆ ಬರುದಿಲ್ಲ. ಈಗ ನಿನ್ನೆ ರಮೇಶ್ ಕತ್ತಿ ಅವರು ಡೆಲಿಗೇಟ್ಸ್ ಗಳ ಪರೇಡ್ ಮಾಡಿಸಿದ್ದಾರೆ. ಏನಾದ್ರೂ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಇದು ಭಯ ಇದೆಯಾ ಅಂತ? ಬಹುತೇಕ ಇರ್ಬೋದು ಅನ್ಸ, ಅದಕ್ಕಂತ ಮಾಡಿರ್ಬೋದು ಅನ್ಸ, ಅವ್ರಿಗೆ ಭಯ ಇರ್ಬೋದು ಅನ್ಸ. ಏನಿಲ್ಲ, ಈ ಒಂದು ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಮತ್ತೊಂದು ಸುತ್ತಿನ ಫೈಟ್ ಅಂತೇಳಿ ವಿಮರ್ಶೆ ಮಾಡ್ಲಾಗ್ತದೆ. ಸಾಧ್ಯ ಇಲ್ಲ, ಅದು ಆಗಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹುಕ್ಕೇರಿ ತಾಲೂಕು ಇಲೆಕ್ಟ್ ಸೊಸೈಟಿ ಒಂದು ತಾಲೂಕು ಸೀಮಿತವಾದಂತ ಚುನಾವಣೆ ಇದೆ. ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಹರಿದಿಲ್ರಿ. ನಮ್ದಾದಂತ ಎಲ್ಲ ಬೆಂಬಲಿಗರ ಗುಂಪು ಐತಿ, ನಾವೆಲ್ಲ ಲೀಡುಗಳದೀವಿ. ಸೊ ಅದನ್ನ ಬಿಂಬಿಸ್ರೆ ನಾ ಏನ್ ಮಾಡಕ್ ಆಗೋದಿಲ್ರಿ. ಆದ್ರೆ ನಾವೆಲ್ಲ ಮೊದಲು ಒಂದು ಎಲ್ಲಾರನ್ನೂ ವಿಶ್ವಾಸ ತಗೊಂಡ್ ಮಾಡ್ಬೇಕಂತೇಳಿ ಹೋಗಿದ್ದೀವಿ. ಆದ್ರೆ ಅವ್ರು ಹೇಳ್ತಲ್ಲ ಕತ್ತಿ ಜಾರಕಿಹೊಳಿ ಆಗುದಿಲ್ಲ. ಸೊ ಅಂದ್ರೆ ಎಲ್ಲರ ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ. ಅದು ಯಾರ ಒಬ್ಬರ ಪ್ರೆಸ್ಟೇಜ್ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ. ನಾ ಏನಿಲ್ಲ, ಬ್ಯಾಂಕ್ ದೃಷ್ಟಿಯಿಂದ ರೈತರು, ಗ್ರಾಹಕರು, ನೌಕರ ಇವನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈ ಚುನಾವಣೆಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಆಗಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ರಮೇಶ್ ಕತ್ತಿ ಅವರು ಅಂದ್ರೆ ನಿರ್ದೇಶಕರ ಚುನಾವಣೆ ಆದ್ಮೇಲೆ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮೀಕರಣನೇ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಇಲ್ಲ ನೋಡ್ರಿ, ಇದು ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡತ್ತವ್ರೆ. ಕೋಆಪರೇಟಿವ್ ಪಾರ್ಟಿ ಇರೋದಿಲ್ಲ, ಎಲ್ಲಾ ಪಾರ್ಟಿ ಅವ್ರು ಕೂಡಿರ್ತಾರೆ. ನಾವು ಅಂದ್ರೆ BJP, ಕಾಂಗ್ರೆಸ್, JDS, MES ಎಲ್ಲ ಕೂಡಿ ಮಾಡತ್ತವ. ಅವ್ರು ಹಂಗೆ ಮಾಡ್ತಿರ್ತಾರೆ. ಅದಕ್ಕೆ ತಪ್ಪಂತ ಅನ್ನೋದಿಲ್ಲ ನಾರೇ. ಅವರು ಎಲ್ಲ ಕೂಡ ಹಂಗೆ ಮಾಡ್ತಿರ್ತಾರೋ. ಅದಕ್ಕೆ ಇದನ್ನ ಅದು ಆಗೋದಿಲ್ಲ. ಮತ್ತೆ ನೀವು ಹೇರಲ್ಲ, ಚುನಾವಣೆ ಮುಗಿದ ನಂತರ ಯಾವುದು ಬದಲಾವಣೆ ಏನೂ ಆಗೋದಿಲ್ಲ. ನಮ್ದೆಲ್ಲ ಅಂದ್ರೆ ಬದಲಾವಣೆ ಏನ್ ನಾವು ಗುಂಪೈತಲ್ಲ, ಇದು ಹಿಂಗ ಗಟ್ಟಿ ಆಗಿರ್ತೈತ್ರಿ. ಯಾವ್ದು ಅವ್ರು ನಿರೀಕ್ಷೆ ಮಾಡಿದಾರೋ ನಿರೀಕ್ಷೆ ಸುಳ್ಳಾಗ್ತೈತಿ. ಖಂಡಿತ ಈಗ ಹೇಳ್ಬಿಟ್ಟಿದ್ದಾರೆ. ಇನ್ನು ಬರೆದು ಕೊಡಂದ್ರೆ ಅದನ್ನು ಕೊಟ್ಬಿಡ್ತೇನೆ. ಕೊನೆಯದಾಗಿ ರಮೇಶ್ ಕತ್ತಿ ಅವರು ಹೇಳ್ತಾರೆ, ಅಶ್ವಮೇಧ ಕುದುರೆನ DCC ಬ್ಯಾಂಕ್ ನಲ್ಲಿ ನಾವು ಕಟ್ಟಿ ಹಾಕ್ತೀವಿ ಅಂತ. ಕಟ್ಟೆಲ್ಲ ಯಾರು ಬೇಡ ಅಂದ್ರಿ, ಚಲೋ ಆಯ್ತು ಕಟ್ಟನ್ರಿ. ನಮ್ ಹೋರಾಟ ನಾವು ಮಾಡ್ತೀವಿ ಫೈಟು, ಅವ್ರು ಮಾಡ್ಲಿ. ಅದಕ್ಕೆ ನೀನ್ ನೋಡ್ರಿ, ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ. ಅವ್ರು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಟ್ಟಕ್ಕೆ ಅವ್ರಿಗೆ ಯಾರು ಬೇಡ ಅಂದಾರಿ ಮಾಡ್ತಾವ, ಅವ್ರು ಕಟ್ಟಕ್ ಮಾಡ್ಲಿ, ನಾವು ಓಡಾಕ್ ಪ್ರಯತ್ನ ನಾವು ಮಾಡ್ತೀವಿ. ಎಲ್ಲ ನಡೆದು ಅದೇನ್ ಮಾಡಕ್ಕೆ ಲಕ್ಷ್ಮಣ್ ಸವದಿ ಅವರು ನೀವು ಹೇಳಿದ್ರಿ ಆಗ್ಲೇ ಕೂಡ ನಾವಲ್ಲಿ ಅವಿರೋಧವಾಗಿ ಮಾಡ್ತಿದ್ದೆ ಅಲ್ಲ. ಈಗ ಆದ್ರೂ ನಿಮ್ಗೆ ಹೇಳ್ತಾನೆ, ನಾವು 13 ಸೀಟಿಗೆ ಚುನಾವಣೆ ಮಾಡತ್ತವ್ರಿ. ಚಿಕ್ಕೋಡಿಗೆ ನಮ್ಗೆ ಸಂಬಂಧ ಇಲ್ಲ ರೀ. ಅಲ್ಲಿ ಮೋಸ್ಟ್ಲಿ ಉಸ್ತುವಾರಿ ಮೇಲೆ ಸತೀಶ್ ಜಾರಕಿಹೊಳಿ, ಪ್ರಭಾಕರ್ ಕೋರೆ ಸಾವ್ಕಾರ್ ಏನ್ ಡಿಸಿಷನ್ ತಗೋತಾರ ಅವ್ರಿಗೆ ಬಿಟ್ಟಿದೆ. ಆಮೇಲೆ ಹತ್ತನಿಕ್ ಆಗೋರ ಈಗ ನಮ್ದು ಯಾವ ನಾವು ಕ್ಯಾಂಡಿಡೇಟ್ ನಾ ಏನಿಲ್ಲ 13 ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ ಹಾಕತ್ವಿ. ಆ 3 ತಾಲೂಕಿಗಂತ ನಾವು ಇದು ಮಾಡೋದಿಲ್ಲ. ಸೊ ಅದು ನಮ್ಗೆ ಸಂಬಂಧ ಇಲ್ಲ ರೀ. ಆಮ್ಯಾಗ ಇನ್ನೊಂದು ಕೆಲವೊಂದು ಬ್ಯಾಂಕಿನ ವಿಚಾರ ಸಂಬಂಧಪಟ್ಟಂಗ್ರೆ 11 ತಾರೀಕು ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ನಾವೆಲ್ಲ ಕೂಡಿ ಮಾಡ್ತೀವಿ. ಅಂದ್ರೆ ಬ್ಯಾಂಕಿನ ಕೆಲವೊಂದು ವಿಚಾರ ಹೇಳ್ಬೇಕು, ಕ್ಲಾರಿಫೈ ಮಾಡ್ಬೇಕಾಗಿದೆ. ಬ್ಯಾಂಕು ಮತ್ತೊಂದು ವಿಚಾರ ಇದನ್ನ ಹೇಳ್ತೀವಿ. ರಾಜಕೀಯವಾಗಿ ಅದೇನು ಮಾತಾಡಕ್ ಹೋಗೋದಿಲ್ಲ. ಅದೆಲ್ಲ ಅಕ್ಟೋಬರ್ 19 ಆದ್ಮೇಲೆ ಚುನಾವಣೆ ಬಗ್ಗೆ ಮಾತಾಡಿದ್ವಿ. ಅದು ಬ್ಯಾಂಕಿನ ಬಗ್ಗೆ ಮತ್ತೊಮ್ಮೆ 11 ತಾರೀಕು ಡಿಟೇಲ್ ಆಗಿ ಹೇಳ್ತೀವಿ. ಖಂಡಿತ ಮಾಡಿದ್ರೆ ನಿಮಗೆ ಒಂದು ಆಶ್ವಾಸ ಬಿಡ್ತೀವಿ. ನಾವು ಎಲ್ಲರೂ ಏನು ಈಗ ಒಂದು ಗುಂಪಾಗಿರೋದಿಲ್ಲ, ನಾವು ಬಹುಮತ ಮಾಡ್ಕೋತೀವಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ದಾಗುತ್ತೆ, 100ಕ್ಕೆ 100 ಆಗ್ತೀವಿ. ಯಾಕಂದ್ರೆ ನಾವೇನು ಭಾಳ ಹತ್ರ ನಮ್ಗೇನು ಅದಿದೆ ನಾವೇನು ಭಾಳ ಸ್ವಪ್ನದಿಂದ ಹೇಳ್ತಲ್ಲ. ಅಷ್ಟು 4 ವರ್ಷ 4 ತಿಂಗಳು
ಭಾಳ ಫೀಲ್ಡ್ ವರ್ಕ್ ಮಾಡಿದ್ರಿ, ಜನಕ್ಕೆ ಅಪ್ರೋಚ್ ಆಗಿದ್ವು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮಗೆ ಸಂಪೂರ್ಣ ವಿಶ್ವಾಸ ಐತಿ ಜನ ನಮ್ಮ ಪ್ಯಾನೆಲ್ ಗೆಲ್ಲಿಸ್ತಾರೋ, ಬಹುಮತ ಕೊಡ್ತಾರೋ, ಮುಂದೆ 5 ವರ್ಷ ಒಳ್ಳೆ ಆಡಳಿತ ನಡೆಸ್ತಾರೆ. ಹುಕ್ಕೇರಿ ಫೈಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕಂತ ಆಸೆ ಇರ್ತೈತೆ, ನಾವು ಗೆಲ್ಬೇಕಂತ. ಅವರು ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ, ಫೈಟ್ ಮಾಡ್ತೀವಿ, ಆಮೇಲೆ ಜನ ಏನ್ ಡಿಸಿಷನ್ ನಿರ್ಧಾರ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ. ಸರ್, ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ಏಕಾಂಗಿ ಆದ್ರ ಅಂದ್ರೆ ನಾನು ಒಂದೇ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ, ಉಳಿದ ಕಡೆ ಪ್ರಚಾರ ಕರೆದ್ರೆ ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾಯಕತ್ವವನ್ನು ವಹಿಸಿಕೊಳ್ಳಿಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿಲ್ಲ. ನನಗ್ ಗೊತ್ತಿಲ್ಲ ಅವ್ರು ಯಾಕಂದ್ರ ಆತರ, ಯಾಕಂದ್ರ ಅವ್ರ ಒಬ್ಬರ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ರಿ, ನಮಗ್ ಸಂಬಂಧ ಇಲ್ಲ. ಅವ್ರು ಹೆಂಗ್ ಡಿಸಿಷನ್ ತಗೋದಾರ ತಗೊಳ್ಳಿ. ನಾವ್ ಹೇಳಿದ್ವಿ ಇಡೀ ಜಿಲ್ಲೆ ತುಂಬಾ ಓಡಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅದ ಹೇಳಿದ್ರಿ, ನಾವ್ ಹೇಳಿದ್ರಿ ನಮ್ದು 13 ಕ್ಯಾಂಡಿಡೇಟ್ ಅದಾವ, 13 ಕಡೆ ನಾವು ಫೋಕಸ್ ಮಾಡೋರು, 3 ಕಡೆ ಅಂತ ನಾವು ತಲೆ ಕೆಡ್ಸ್ಕೋದಿಲ್ರಿ. ಏನಿಲ್ಲ, ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ. ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬೇಡ್ರಿ. ಸೊ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಬ್ಯಾಂಕ್ ಗಟ್ಟಿಯಾಗಿರ್ತೈತಿ. ಬ್ಯಾಂಕ್ ಅದೊಂದು ನಿಮಗೆ, ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರ್ತೈತಲ್ಲ, ಯಾರು ಡಿಪಾಸಿಟ್ರು ಅಂದ್ರೆ ರೈತರು ಎಂಪ್ಲಾಯಿಗಳು ಯಾರು ಹೆದರಾಕ್ ಹೋಗ್ಬೇಡ್ರಿ, ಅವ್ರ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ. ಅಲ್ಲ ಹೋಗ್ಬೋದು, ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಈಗ ನಮ್ಮ ಕ್ಷೇತ್ರಕ್ಕೆ ಬರಬೇಡನಕ್ಕಾಗ್ತೈತ್ರಿ, ಬರ್ಬೋದು, ಹೋಗ್ಬೋದು. ಮಾಡ್ಲಿಲ್ಲ ಅವ್ರಿಗೆ ಒಳ್ಳೇದಾಗಲ್ಲ, ಮಾಡ್ಲಿಲ್ಲ ಅದಕ್ಕೆ ಬೇಡ ಅನ್ನೋದು. ಈ ಒಂದು ಚುನಾವಣೆಯಲ್ಲಿ ಹೊಳೆ ಕೂಡ ಹರಿತಾ ಇದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ PA ಒಬ್ರು 5 ಲಕ್ಷ ಕೊಟ್ಟಿದ್ದೀವಿ ನಾವು ಅನ್ನುವಂತ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ. ಈಗ ನನಗೇನು ಅನ್ಸೋದಿಲ್ಲ, ಯಾಕಂದ್ರೆ ನೋಡ್ರಿ ಒಂದೊಂದು ವಿಷಯಗಳು ಎಲ್ಲಾರ ಚರ್ಚೆಗೆ ಬಂದಿರ್ತಾವ್ರೆ. ಅದನ್ನ ಈಗ ಪೊಲಿಟಿಕಲ್ ಪಾರ್ಟಿಗಳು ಒಂದ್ ಸಣ್ಣ ವಿಷಯ ಹಿಡ್ಕೊಂಡು ದೊಡ್ಡ ಮಾಡ್ತಿರ್ತಾರೆ ಇಲೆಕ್ಷನ್ದಾಗ. ನನಗೇನು ಹಂಗೆ ಆಗೈತೆ ಅನ್ಸೋದಿಲ್ಲ. ಅವ್ರು ಯಾಕೆ ಹಂಗೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ, ಅವ್ರು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ. ಆ ಥರ ಏನು ಆಗಿಲ್ರಿ. ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ. 19 ತಾರೀಕು ನಿಮ್ಗೆ ಒಳ್ಳೆ ಸುದ್ದಿ ಹೇಳ್ತೀವಿ, ನಿಮ್ಗೆಲ್ಲ ಖುಷಿ ಕೊಡ್ತೀವಿ. ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ್ ಮಾಡಿ ಇಷ್ಟ ಬೈತೆ. ಬಹಳಷ್ಟು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಟೀಕೆ ಹೋಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಅದು ಹುಕ್ಕೇರಿ ಎಲೆಕ್ಷನ್ ಸೊಸೈಟಿ ಇರ್ಬೋದು. ಈಗ ಆದ ನಂತರ ಬಹಳ ಮಾತಾಡಿದಾರೆ 15 ದಿವಸನಾಗ, ನಾವೆಲ್ಲ ನೋಡಿದ್ರೆ. ಈಗ ನಾವು ಆ ಥರ ಮಾತಾಡಕ್ ಹೋಗುದಿಲ್ಲ, ಆದ್ರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮ್ಗೆ. ಅಂದ್ರೆ ನಾವು ಮಾತಾಡೋದಿಲ್ಲ, ನಮಗೂ ಕಾನೂನು ಚೌಕಟ್ಟಿನಾಗ ಏನು ಮಾಡಬೇಕು ಆ ಹೋರಾಟದಾಗ ಹೋಗ್ತಂದ್ರೆ ನಾವು ಇನ್ನೊಬ್ರನ್ನ ಬೇಯ್ದು ಇದು ಮಾಡೋದಿಲ್ಲ. ಆದ್ರೆ ನೀವು ಹೇಳಿದ್ ಭಾಳ ಸೀರಿಯಸ್ ನಾವು ಥಿಂಕ್ ಮಾಡತ್ತೀವಿ 15 ದಿವಸದ್ದು. ಆದ್ರೆ ದೀಪಾವಳಿ ಮುಗಿದ ನಂತರ ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತೀವಿ. ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಮಾಡಿದ್ದಾರೆ, ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲ, ಎಲ್ಲಾನು ಹೇಳಿದ್ದಾರೆ, ಎಲ್ಲರೂ ಸೇರಿ ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಐತ್ರಿ. ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ರಾಜ್ಯದಲ್ಲೇ ಬೆಳಗಾವಿ ರಾಜಕಾರಣಿಗಳ ಒಂದು ಹಂತದಲ್ಲಿ ಒಳ್ಳೆ ಹಿನ್ನೆಲೆಯಲ್ಲಿ ನೋಡ್ತಾ ಇರುವಂತ ದಿನಮಾನಗಳು. ಸೊ ಯಾರೋ ಒಬ್ರು ಮಾತಾಡೋದ್ರಿಂದ ನಿಮ್ಮ ಗೌರವಕ್ಕೂ ನಿಮ್ಮ ಕುಟುಂಬದ ಗೌರವಕ್ಕೆ ಎಲ್ಲೋ ಬರ್ತಾ ಇದೆ ಅಂತ ಅನಿಸ್ತದೆ. ನೋಡಿ, ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿಗಳು ವಿನಂತಿ ಮಾಡ್ಕೊತೀವಿ. ನಾವು ರಾಜಕಾರಣ ಇಲೆಕ್ಷನ್ ಗೆಲ್ತು ಸೋಲ್ತೀವಿ, ಇಲೆಕ್ಷನ್ ಭಾಷಣ ಮಾಡ್ತೀವಿ. ಆದ್ರೆ ಈ ತರ ಯಾರು ಮಾಡಬಾರ್ದು. ಅಂದ್ರೆ ಅವರು ಮಾಡ್ಬೋದು, ನಾವು ಮಾಡ್ಬೋದು. ಅಂದ್ರೆ ಒಂದು ಇತಿಮಿತಿಯೊಳಗಿದ್ರೆ ಎಲ್ಲರಿಗೂ ಒಳ್ಳೇದು. ಅದಕ್ಕೆ ನನ್ನ ಸಲ ಎಲ್ಲ ರಾಜಕಾರಣಿಗಳಿಗೆ ಆ ತರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ. ತಮ್ಮ ಲಿಮಿಟ್ ಆಗಿದ್ದು ಮಾಡ್ರಿ, ಎಲ್ಲರಿಗೂ ಗೌರವ ಬರ್ತೈತೆ. ನಾನು ನಿಮ್ಮ ಮುಖಾಂತರ ಅದನ್ನ ಕಾರ್ಡ್ 25 ವರ್ಷದಿಂದ ಒಕ್ಕತ್ತು ಹೋಗ್ತಾರೆ. ಈಗ ಅಲ್ರಿ, 25 ವರ್ಷದಿಂದ ನಾವು ಬೇಡದು ಅಂದ್ರೆ ಅದನ್ನ ಒಗಿತಾರೆ, ಬೇಕಂದ್ರೆ ನಮ್ ಜೊತೆ ಇರ್ತಾರೆ. ಅದನ್ನೆಲ್ಲ 25 ವರ್ಷ ಜನ ನೋಡಿದ್ದಾರೆ. ನಾವು ಅಂದ್ರೆ ಲಿಂಗಾಯತ ಎಲ್ಲ ಯಾವ ಸಮಾಜ ವಿರೋಧಿಗಳ ನಾವೆಲ್ಲಾನು ಕರ್ಕೊಂಡು ಹೋಗ್ತೀವಿ. ರಾಜಕೀಯ ಮಾಡಕ್ಕೆ ಅವ್ರು ನಮ್ಮ ವಿರೋಧಿಗಳು ಹಂಗೆ ಕೇಳ್ತಾರೆ. ಅದಕ್ಕೆ ಏನ್ ಮಾಡಕ್ಕಲ್ಲ. ಈಗ ಅದಕ್ಕೆ ಲಿಂಗಾಯತ ವಿರೋಧಿ ಅಂತ ನಾವು DCC ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿ ಅದನ್ನ ಪ್ರೂವ್ ಮಾಡ್ತಿಲ್ಲ ನಾವು. ಈಗ 10 ವರ್ಷ ಅಧ್ಯಕ್ಷ ಆಗುವವರೆಗೂ ಗಮನ ಬೇಕಾಗಿತ್ತು. ಈಗ ಸೌದಿಯವರತ್ತ ಮಾತಾಡೋಣ, 11 ತಾರೀಕು ಹೇಳ್ದು ಹೊಂದಾಣಿಕೆ ಏನಾದ್ರೂ ಪರಿಸ್ಥಿತಿ ಉದ್ಭವ ಆಗ್ಬೋದಾ? ಆಗೋದಿಲ್ಲ. ಯಾಕಂದ್ರೆ ಅಲ್ಲ, ರಿಸಲ್ಟ್ ಬಂದಂತೂ ಆಗೋದು. ಯಾಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಬಹಳ ಗ್ಯಾಪ್ ಆಗಿಬಿಡ್ತಾರೆ. ನೀವು ಹೇಳಲ್ಲ, ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಬಹಳ ಕಠಿಣ. ರಾಜಕಾರಣದಾಗ ನೋಡಿ ಹೇಳಿದೆ, ಯಾರು ಶತ್ರು ಇಲ್ಲ, ಯಾರು ಮಿತ್ರ ಇಲ್ಲ. ಆದ್ರೆ ಇಂಥ ಟೈಮ್ ಬಂದಾಗ ಬಹಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು.
ನಮಗೆ ಗುಂಪಿದೆ, ನಾವು ಗೆಲ್ತೀವಿ, ನಾವು ಯಾರ ಅವಶ್ಯಕತೆ ಇಲ್ಲದೆ ಆಡಳಿತ ಮಾಡ್ಕೊಂಡು ಹೋಗ್ತೀವಿ. ಅಂಡರ್ ಕರೆಂಟ್ ಶಾಕ್ ಆಗಿದೆ ಯಾಕಂದ್ರೆ ಅವರು ಪರೇಡ್ ಮಾಡ್ತಾ ಇದ್ದಾರೆ ಡೆಲಿಗೇಟ್ಸ್ಗಳನ್ನ. 18 ತಾರೀಕುವರೆಗೆ ಕಾಯ್ಬೇಕು, 18 ತಾರೀಕುವರೆಗೆ ಕಾಯಿರಂತೆ. ನಮಗೆ ಯಾವ್ದು ಭಯ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀವಿ. ಅವ್ರು ಏನಾರು ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಧನ್ಯವಾದ ರೀ. Yeah.